ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ವಿಡಿಯೋದ ಜೊತೆಗೆ TCS ವಾಕ್ ಇನ್ ಡ್ರೈವ್ 2026 ಬೆಂಗಳೂರಿನಲ್ಲಿ ದೊಡ್ಡ ಉದ್ಯೋಗಾವಕಾಶ ಅಂತ ಹೇಳಬಹುದು. ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೀನಿ, ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಹಾಗೆ ಈಗ ಹೊಸ ವಿಡಿಯೋ ಬಂದಿದೆ. ರಿಟೇಲ್ ರೋಲ್ಸ್ಗೆ ಅರ್ಜಿ ಆಹ್ವಾನ ಮಾಡ್ತಾ ಇದ್ದಾರೆ. ರಿಟೇಲ್ ರೋಲ್ಸ್ನಲ್ಲಿ ನಿಮಗೆ ಉಂಟಲ್ಲ ಅನುಭವ ಇದ್ದರೆ ಈ ಕೆಲಸನ ನೀವು ಈಸಿಯಾಗಿ ಪಡೆದುಕೊಳ್ಬೋದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಹಳ ಮುಖ್ಯವಾದ ಮತ್ತು ಉಪಯುಕ್ತ ಮಾಹಿತಿಯನ್ನು ತಂದಿದ್ದೇವೆ. ಭಾರತದ ಪ್ರಮುಖ IT ಕಂಪನಿಯಲ್ಲಿ ಒಂದಾದ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇದೀಗ ಬೆಂಗಳೂರಿನಲ್ಲಿ ರಿಟೇಲ್ ರೋಲ್ಸ್ ಹುದ್ದೆಗಳಿಗೆ ವಾಕ್ ಇನ್ ಡ್ರೈವ್ನ ಕರೀತಾ ಇದೆ. ರಿಟೇಲ್ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ ಮಾತ್ರ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಹಾಗಾದರೆ ಈ ನೇಮಕಾತಿಯ ಸಂಪೂರ್ಣ ಮಾಹಿತಿ ಏನು, ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಯಾವ ದಿನ ಸಂದರ್ಶನ ನಡೆಯುತ್ತೆ, ಯಾವ ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕು, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ಕಂಪನಿಯ ಬಗ್ಗೆ ನೋಡೋಣ. TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು. ಇದು ನಿಮಗೆ ಗೊತ್ತಿರುವಂಥದ್ದೇ ಕಂಪನಿ. ಇದು ಭಾರತದ ಪ್ರಮುಖ ಅತ್ಯಂತ ದೊಡ್ಡ IT ಕಂಪನಿಯಲ್ಲಿ ಒಂದಾಗಿದ್ದು ವಿಶ್ವದ ಹಲವು ದೇಶಗಳಲ್ಲಿ ತನ್ನ ಸೇವೆಯನ್ನು ನೀಡುತ್ತಿದೆ. ಈ ಕಂಪನಿಯಲ್ಲಿ ಕೆಲಸ ಮಾಡುವುದರಿಂದ ಉತ್ತಮ ಸಂಬಳ, ಕರಿಯರ್ ಗ್ರೋತ್ ಮತ್ತು ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಇದೀಗ TCS ಬೆಂಗಳೂರಿನಲ್ಲಿ ರಿಟೇಲ್ ರೋಲ್ಸಿಗೆ ಹುದ್ದೆಗಳಿಗೆ ವಾಕ್-ಇನ್ ಸಂದರ್ಶನ ನಡೀತಾ ಇದೆ. ಅಂದರೆ ವಾಕ್-ಇನ್ ಡ್ರೈವ್ ಅಂದರೆ ಫೇಸ್ ಟು ಫೇಸ್ ಆಗಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಈ ನೇಮಕಾತಿಯಲ್ಲಿ ಫ್ರೆಷರ್ಸಿಗೆ ಅವಕಾಶ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿನ ಟ್ರೈ ಮಾಡ್ಬೋದು. ಈ ವಾಕ್-ಇನ್ ಡ್ರೈವ್ನ ಅಡ್ರೆಸ್ ಇದೆಯಲ್ಲ, ದಿನಾಂಕ 4 ಜುಲೈ 2026 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಮಧ್ಯಾಹ್ನ 2 ಗಂಟೆಯವರೆಗೆ ಇರುತ್ತೆ ಇಂಟರ್ವ್ಯೂ. ಈ ಸಮಯದಲ್ಲಿ ನೀವು ಸಂದರ್ಶನದ ಸ್ಥಳಕ್ಕೆ ಹೋಗಿ ನೇರವಾಗಿ ಭಾಗವಹಿಸ್ಬೋದು. ಓಕೆ, ಇಲ್ಲಿ ಯಾವುದೇ ರೀತಿಯ ಕಾಲ್ ಇಲ್ಲ, ನೇರವಾಗಿ ಅಪ್ಲೈ ಇಲ್ಲ, ನೀವು ನೇರವಾಗಿ ಫೇಸ್ ಟು ಫೇಸ್ ಆಗಿ ಇಂಟರ್ವ್ಯೂನೇ ಅಟೆಂಡ್ ಮಾಡಬೇಕಾಗುತ್ತೆ. ಇಂಟರ್ವ್ಯೂ ಸ್ಥಳ ಇದೆಯಲ್ಲ ನಿಮಗೆ ಇದು ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ನೀವು ನೇರವಾಗಿ ಕೆಲಸಕ್ಕೆ ಹೋಗಿ ಅಪ್ಲೈ ಮಾಡ್ಕೋಬೋದು. ಸಂದರ್ಶನದ ಸ್ಥಳ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು, ಬ್ರಿಗೇಡ್, ಬೋವಾಕಲ್, ಐಕಾನ್ ನಂಬರ್ 1, ITPL ಮೈನ್ ರೋಡು, ಪತಾಂದೂರ್, ಅಗ್ರಹಾರ, ವೈಟ್ಫೀಲ್ಡ್, ಬೆಂಗಳೂರು 560066. ಬೆಂಗಳೂರಿನಲ್ಲಿರುವ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳ್ತಾ ಇದ್ದೀನಿ. ನೀವು ಹತ್ತಿರದಲ್ಲಿದ್ದರೆ ಈ ಅವಕಾಶನ ಮಿಸ್ ಮಾಡಬೇಡಿ. ಇದೀಗ ಶಿಕ್ಷಣ ಅರ್ಹತೆ ನೋಡಿ. ಶಿಕ್ಷಣ ಅರ್ಹತೆ ಇದೆಯಲ್ಲ, TCS ಕಂಪನಿ ಪ್ರಕಾರ ಅಭ್ಯರ್ಥಿಗಳು ಕನಿಷ್ಠ 15 ವರ್ಷಗಳ ರೆಗ್ಯುಲರು ಫುಲ್ ಟೈಮ್ ಎಜುಕೇಷನ್ ಹೊಂದಿರಬೇಕು. ಅಂದರೆ ನೋಟ್ ಮಾಡ್ಕೊಳ್ಳಿ, ಅಂದರೆ 10ನೇ ತರಗತಿ ನಂತರ 12ನೇ ತರಗತಿ ನಂತರ 3 ವರ್ಷದ ಡಿಗ್ರಿ, ಈ ಶಿಕ್ಷಣದ ಕ್ರಮ ಕಡ್ಡಾಯ ಆಗಿರುತ್ತೆ. ಪಾರ್ಟ್ ಟೈಮ್ ಅಥವಾ ಡಿಸ್ಟೆನ್ಸ್ ಶಿಕ್ಷಣ ಪಡೆದವರಿಗೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಅರ್ಜಿ ಹಾಕುವ ಮೊದಲು ಇದೆಯಲ್ಲ, ನಿಮ್ಮ ಶಿಕ್ಷಣ ಶಿಕ್ಷಣ ಅರ್ಹತೆ ಇದೆಯಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಚೆಕ್ ಮಾಡ್ಕೊಳ್ಳಿ. ಹೀಗೆ ಸಂದರ್ಶನಕ್ಕೆ ಏನೆಲ್ಲ ತೆಗೆದುಕೊಂಡು ಹೋಗಬೇಕಂತ ನೋಟ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ID ಪ್ರೂಫು ಅಂದರೆ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು, ಇದು 2 ಕಡ್ಡಾಯ ಆಗಿರುತ್ತೆ ಮತ್ತು ಇವು 2 ಒರಿಜಿನಲ್ ಆಗಿರಬೇಕು ಮತ್ತು ಜೆರಾಕ್ಸ್ ಕಾಪಿನೂ ತೆಗೆದುಕೊಂಡು ಹೋಗಬೇಕು. ಎರಡನೇದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕು ಮತ್ತು ನಿಮ್ಮ ರಿಸ್ಯೂಮ್ ಇದೆಯಲ್ಲ ಅಪ್ಡೇಟೆಡ್ ಆದ ರಿಸ್ಯೂಮ್ ಇರಬೇಕು. ಅದರಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ID ಇದೆಯಲ್ಲ ಕಂಟಿನ್ಯೂ ಆಗಿ ನೀವು ಯೂಸ್ ಮಾಡುತ್ತಿರುವಂಥದ್ದೇ ಮೆನ್ಷನ್ ಮಾಡಿ, ತಪ್ಪು ಮಾಹಿತಿನ ಕೊಡಬೇಡಿ. ಮತ್ತು ನಿಮ್ಮ ಸ್ಕಿಲ್ಲು, ಕ್ವಾಲಿಫಿಕೇಷನ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಸರಿಯಾಗಿ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ರಿಟೇಲ್ ಕ್ಷೇತ್ರದಲ್ಲಿ ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ. ನೀವು ಏನೆಲ್ಲ ಕೆಲಸ ಮಾಡಿದ್ದೀರಾ, ಏನೆಲ್ಲ ಕೆಲಸ ನಿಮಗೆ ಗೊತ್ತು, ಏನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಎಲ್ಲನೂ ಮೆನ್ಷನ್ ಮಾಡಿ. ಓಕೆ, ಹೀಗೆ ಈ TCSನಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ರೀತಿ ಸ್ಯಾಲ್ರಿ ಇದೆ, ಜಾಬ್ ಸೆಕ್ಯೂರಿಟಿ ಇದೆ, ಪರ್ಮನೆಂಟ್ ಕೆಲಸ ಆಗಿರುತ್ತೆ ನಿಮಗೆ. ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಇಲ್ಲಿ ಹೊಸ ಸ್ಕಿಲ್ಲನ್ನು ಕಲಿಯುವಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ದೊಡ್ಡ ಕಂಪನಿಯಲ್ಲಿ ಕೂಡ ಹೋಗಲಿಕ್ಕೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹೌದಲ್ವಾ? ಸಂದರ್ಶನಕ್ಕೆ ಹೋಗೋ ಮೊದಲು ಇದೆಯಲ್ಲ, ನೀವು ಲೇಟಾಗಿ ಹೋಗಬೇಡಿ, ಟೈಮಲ್ಲಿ ಹೋಗಿ. ನಾನು ಹೇಳಿದ್ದೀನಲ್ಲ, ಡೇಟ್ ನೋಡಿ, ಬರುವ ತಿಂಗಳು 4ನೇ ತಾರೀಕು ಶನಿವಾರ. ಓಕೆ, ಬೆಳಿಗ್ಗೆ 10 ಗಂಟೆಗೆ ನೀವು ಅಲ್ಲಿ ಇರಲೇಬೇಕು, ಹೌದಲ್ಲ? ನಿಮ್ಮ ರಿಸ್ಯೂಮನ್ನು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಫಾರ್ಮಲ್ ಡ್ರೆಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಸಿಂಪಲಾಗಿ ಹೋಗಬೇಕು, ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗಬೇಕಾಗುತ್ತೆ. ಮತ್ತು ರಿಟೇಲ್ಗೆ ಸಂಬಂಧಿಸಿದ ಬೇಸಿಕ್ ಪ್ರಶ್ನೆಗಳಿಗೆ ಇದೆಯಲ್ಲ, ನಿಮಗೆ ChatGPT ಇಲ್ಲ ChatGemini ಇದೆಯಲ್ಲ ಅಲ್ಲಿ ಹೋಗಿ ಉಂಟಲ್ಲ, ಕೆಲವೊಂದು ಕ್ವಶನ್ಗಳಿಗೆ ನೀವೇ ಅಲ್ಲಿ ಆನ್ಸರನ್ನು ಪ್ರಿಪೇರ್ ಮಾಡ್ಬೋದು. TCS ಈ ಕೆಲಸಕ್ಕೆ ಏನೆಲ್ಲ ಕ್ವಶನನ್ನು ಕೇಳ್ಬೋದು ಎನ್ನುವುದನ್ನು ನೀವೇ ಪ್ರಿಪೇರ್ ಮಾಡ್ಬೋದು. ಕನ್ನಡದಲ್ಲಿರುವಾಗ ನೀವು ಕನ್ನಡದಲ್ಲಿ ChatGPTಯಲ್ಲಿ ಕನ್ನಡದಲ್ಲೇ ಮಾಹಿತಿನ ಪಡೆದುಕೊಳ್ಬೋದು, ಹೌದಲ್ವಾ? ChatGemini ಇದೆ, ChatGPT ಇದೆ. ಬೇಕಿದ್ರೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಇಲ್ಲ ನಿಮಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಪೆನ್ ಮಾಡ್ತೀನಿ.
ಓಕೆ, ಮತ್ತು ಸೆಲ್ಫ್ ಇಂಟ್ರೊಡಕ್ಷನು, ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನು ನೀವು ಯಾವ ರೀತಿ ಕೊಡಬೇಕು, ಇದರ ಸ್ಕ್ರಿಪ್ಟ್ ಬೇಕಾದರೆ ನಿಮಗೆ ಉಂಟಲ್ಲ ChatGPTಯಲ್ಲಿ ಸಿಗುತ್ತೆ, ಹೌದಲ್ಲ, ಅದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ, ಅಂದರೆ ಉಂಟು ನಿಮ್ಮ ಮೈಂಡಲ್ಲಿ ತೆಗೆದುಕೊಳ್ಳಿ. ಹಾಗೆ ರಿಟೇಲ್ ಇಂಟರ್ವ್ಯೂಗೆ ಕೇಳಬಹುದಾದ ಪ್ರಶ್ನೆ ಏನೆಲ್ಲ ಇರುತ್ತೆ ಇದನ್ನು ಪ್ರಿಪೇರ್ ಮಾಡಿ. ಕಸ್ಟಮರ್ ಹ್ಯಾಂಡ್ಲಿಂಗನ್ನು ಹೇಗೆ ಮಾಡ್ತೀರಾ ಅದರ ಬಗ್ಗೆಯೂ ಕ್ವಶನ್ನ ಪ್ರಿಪೇರ್ ಮಾಡಿ. ಫ್ರೆಷರ್ಸ್ನಲ್ಲಿ ಕೆಲಸ ಮಾಡ್ಬೋದು ಅಂತ, ಅಂದರೆ ನೀವು ತುಂಬ ಟೆನ್ಷನಲ್ಲಿ ಇರುವಾಗ ಯಾವ ರೀತಿ ಕೆಲಸ ಮಾಡ್ತೀರಾ ಅದನ್ನ ಬಗ್ಗೆ ನೀವು ಒಂಥರ ವಿವರವಾಗಿ ಹೇಳಬೇಕಾಗುತ್ತೆ. ಟೀಮ್ ಜೊತೆ ಹೇಗೆ ಕೆಲಸ ಮಾಡ್ತೀರಾ, ಅಂದರೆ ನಿಮ್ಮ ಜೊತೆ ಟೀಮ್ ಇರುತ್ತೆ, ಒಟ್ಟಿಗೆ ಕೆಲಸ ಮಾಡ್ತೀರಾ, ಹಾಗೆ ಯಾವ ರೀತಿ ನೀವು ಕೆಲಸ ಮಾಡ್ತೀರಾ ಅದನ್ನು ಕೂಡ ಇಲ್ಲಿ ಹೇಳಬೇಕಾಗುತ್ತೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರನ ಉಂಟಲ್ಲ, ನೀವು ಕ್ವಶನ್ ಮತ್ತು ಉತ್ತರ ಎರಡನ್ನೂ ಕೂಡ ಇದು ಮಾಡ್ಕೊಳ್ಳಿ, ನೀವು ಸ್ಟಡಿ ಮಾಡ್ಕೊಳ್ಳಿ. ಮತ್ತು ವಾಕಿಂಗ್ ಡ್ರೈವ್ ಆಗಿರುತ್ತೆ, ಆನ್ಲೈನ್ ಇಲ್ಲ, ಹಾಗಾಗಿ ಕಾಂಟ್ಯಾಕ್ಟ್ ಪರ್ಸನ್ ಆಗಿ ಇವರು ರಿಯಾ ಗಾಯತ್ರಿ ಅಂತ ಅವರ ಹೆಸರು ಕೊಟ್ಟಿದ್ದಾರೆ, ಅವರನ್ನೇ ನೀವು ಅಲ್ಲಿ ಇದು ಮಾಡ್ಕೋಬೋದು. ನಿಮಗೆ ಅಲ್ಲಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ನೇರವಾಗಿ ಅವರ ಹತ್ರ ಮಾಹಿತಿನ ಪಡೆದುಕೋಬೋದು. ಈ ಅವಕಾಶ ವಿಶೇಷವಾಗಿ ಬೆಂಗಳೂರಿನಲ್ಲಿರುವ ಎಕ್ಸ್ಪೀರಿಯನ್ಸ್ ಅಭ್ಯರ್ಥಿಗಳಿಗೆ ತುಂಬ ಉಪಯುಕ್ತ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ಈ ರಿಟೇಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ನಿಮ್ಮ ಸ್ನೇಹಿತರು ಹುಡುಕ್ತಿದ್ದರೆ ಈ ಮಾಹಿತಿನ ಅವರಿಗೂ ಕೂಡ ಶೇರ್ ಮಾಡ್ಬೋದು. ಬಹಳ ಬಾರಿ ಇಂಥ ದೊಡ್ಡ ಕಂಪನಿಗಳ ವಾಕಿಂಗ್ ಡ್ರೈವ್ಗಳು ಬರುತ್ತೆ, ಆದರೆ ಸರಿಯಾದ ಸಮಯದಲ್ಲಿ ಮಾಹಿತಿ ಸಿಗದಿರುವುದರಿಂದ ಹಲವಾರು ಜನರು ಉಂಟಲ್ಲ ಈ ಕೆಲಸನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ಉದ್ಯೋಗ ಮಾಹಿತಿ ಮತ್ತು ಸರ್ಕಾರಿ ಉದ್ಯೋಗಗಳು, ಖಾಸಗಿ ಉದ್ಯೋಗಗಳು ಮತ್ತು ಇಂಜಿನಿಯರಿಂಗ್ IT ಕಂಪನಿಗಳ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.